ವೀಕ್ಷಕರೇ ನಮಸ್ಕಾರ. ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಇದೀಗ ಮುಖ್ಯಾಂಶಗಳು. ಡಿಜಿಟಲ್ ಬೆಳೆ ಸರ್ವೇಕ್ಷಣೆ ಶೀಘ್ರದಲ್ಲೇ ಪ್ರಾರಂಭ. ಕೃಷಿ ಸಚಿವಾಲಯ. ಕೃಷಿಯಲ್ಲಿ ಬಂಡವಾಳ ಹೂಡಲು ಭಾರತವನ್ನು ಆಹ್ವಾನಿಸಿದ ಘಾನಾ. ದೆಹಲಿಗೂ ಕಾಲಿಟ್ಟ ನಂದಿನಿ ಹಾಲು. ಅಕ್ಟೋಬರ್ನಿಂದ ನಿತ್ಯ 2.5 ಲಕ್ಷ ಲೀಟರ್ ಪೂರೈಕೆ. ದಿಢೀರ್ ಕುಸಿದ ಶುಂಠಿ ಬೆಲೆ, ಕಂಗಾಲಾದ ರೈತರು. A1 A2 ಹಾಲೆಂಬ ಕಟ್ಟುಕತೆ. A2 ಹಾಲೆಂದು ಪ್ರತ್ಯೇಕವಾಗಿ ಮಾರುವಂತಿಲ್ಲ ಎಂದ FSSAI. ವಿಶ್ವದಲ್ಲೇ ಮೊಟ್ಟಮೊದಲ ಕಾಫಿಯ ಅಂಗಾಂಶ ಕೃಷಿಯ ಗಿಡಗಳನ್ನು ಅಭಿವೃದ್ಧಿಪಡಿಸಿದ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್. ಇದೀಗ ವಾರ್ತೆಗಳ ವಿವರ. ಡಿಜಿಟಲ್ ಬೆಳೆ ಸರ್ವೇಕ್ಷಣೆ ಶೀಘ್ರದಲ್ಲೇ ಪ್ರಾರಂಭ. ಕೃಷಿ ಸಚಿವಾಲಯ. ಬಜೆಟ್ನಲ್ಲಿ ತಿಳಿಸಿರುವಂತೆ ಕೇಂದ್ರ ಸರ್ಕಾರ ಡಿಜಿಟಲ್ ಬೆಳೆ ಸರ್ವೇಕ್ಷಣೆ ಶುರು ಮಾಡಲು ಯೋಚಿಸುತ್ತಿದ್ದು, ಇದರ ಕುರಿತು ಹೆಚ್ಚಿನ ತಂತ್ರಗಾರಿಕೆ ರೂಪಿಸಲು ಕೃಷಿ ಕಾರ್ಯದರ್ಶಿ ಶ್ರೀ ದೇವಾಂಶ ಚತುರ್ವೇದಿ ಅವರು ಹಿಂದಿನ ಗುರುವಾರ ಸಭೆಯನ್ನು ಕರೆದಿದ್ದರು. ಸಭೆಯಲ್ಲಿ ಬೆಳೆ ಸರ್ವೇಕ್ಷಣೆಯ ಕುರಿತು ಹಲವಾರು ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಬೆಳೆಯ ಕೊಯ್ಲಿನ ವೇಳೆಗೆ ಒಟ್ಟಾರೆ ಇಳುವರಿಯ ಬಗ್ಗೆ ನಿಖರವಾಗಿ ತಿಳಿಸುವ ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಈಗಾಗಲೇ ಶುರುವಾಗಿದ್ದು, ಬೆಳೆ ಇಳುವರಿ ಬಗ್ಗೆ ಇಳುವರಿಯನ್ನು ಹೆಚ್ಚಿಸಲು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವುದನ್ನು ತಿಳಿಸುತ್ತದೆ. ಬೆಳೆ ಸರ್ವೇಕ್ಷಣೆಯಲ್ಲಿ ರಿಮೋಟ್ ಸೆನ್ಸಿಂಗ್, ಕೃತಕ ಬುದ್ಧಿಮತ್ತೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆಯಂತಹ ಆಧುನಿಕ ತಂತ್ರಜ್ಞಾನಗಳನ್ನು ಕೂಡ ಸೇರಿಸಲಾಗುತ್ತದೆ. ಅದೇ ರೀತಿ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಭಾರತೀಯ ಅಂಕಿಅಂಶ ಸಂಸ್ಥೆ, ಭಾರತೀಯ ಕೃಷಿ ಅಂಕಿಅಂಶ ಸಂಸ್ಥೆ, ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕಲ್ ಗ್ರೋತ್ನಂತಹ ಹಲವಾರು ಸಂಸ್ಥೆಗಳ ಸಹಾಯವನ್ನು ತೆಗೆದುಕೊಳ್ಳಲಾಗುವುದೆಂದು ಕೃಷಿ ಇಲಾಖೆ ತಿಳಿಸಿದೆ. ಕೃಷಿಯಲ್ಲಿ ಬಂಡವಾಳ ಹೂಡಲು ಭಾರತವನ್ನು ಆಹ್ವಾನಿಸಿದ ಘಾನಾ. ಘಾನಾ ದೇಶದ ವ್ಯಾಪಾರ ಮತ್ತು ಉದ್ಯಮ ಮಂತ್ರಿಯಾಗಿರುವ ಮೈಕೆಲ್ ಒಕೆರೆ ಬಾಫಿ ಭಾರತಕ್ಕೆ ಘಾನಾದಲ್ಲಿ ಕೃಷಿ ಉತ್ಪಾದನೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯದಂತಹ ಹಲವಾರು ವಿಭಾಗಗಳಲ್ಲಿ ಬಂಡವಾಳ ಹೂಡಲು ಆಹ್ವಾನಿಸಿದ್ದಾರೆ. ಅಸೋಖೆಮ್, ದ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅವರು ಆಯೋಜಿಸಿದ್ದ ದೆಹಲಿಯಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಚಾಂಪಿಯನ್ಸ್ ಕಾನ್ಫರೆನ್ಸ್ನಲ್ಲಿ ಘಾನಾದ ಪರವಾಗಿ ಭಾಗವಹಿಸಿರುವ ಮೈಕೆಲ್ ಒಕೆರೆ ಬಾಫಿ ಭಾರತದ ಸರ್ಕಾರವನ್ನು ಮತ್ತು ಹೂಡಿಕೆದಾರರನ್ನು ಘಾನಾಕ್ಕೆ ಸ್ವಾಗತಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಮತ್ತು ಘಾನಾದ ಸ್ನೇಹ ಬಹು ವರ್ಷದಿಂದ ಯಾವುದೇ ತೊಂದರೆ ಇಲ್ಲದೆ ಸಾಗಿ ಬಂದಿದ್ದು, ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿಯೇ ನಡೆಯುತ್ತಿದೆ. ಬೇರೆಲ್ಲ ಕ್ಷೇತ್ರದಲ್ಲಿ ಭಾರತದ ಕಂಪನಿಗಳು ಹೂಡಿಕೆ ಮಾಡಿದ್ದು, ಇದೀಗ ಕೃಷಿಯಲ್ಲಿ ಸಹ ಬಂಡವಾಳ ಹೂಡಲು ಘಾನಾ ಭಾರತವನ್ನು ಆಹ್ವಾನಿಸುತ್ತಿದೆ ಎಂದರು. ದೆಹಲಿಗೂ ಕಾಲಿಟ್ಟ ನಂದಿನಿ ಹಾಲು. ಅಕ್ಟೋಬರ್ನಿಂದ ನಿತ್ಯ 2.5 ಲಕ್ಷ ಲೀಟರ್ ಪೂರೈಕೆ. ಇದುವರೆಗೂ ಕೇವಲ ದಕ್ಷಿಣ ಭಾರತದ ಕೆಲ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದ ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ನಂದಿನಿ ಹಾಲು ಇದೀಗ ತನ್ನ ಮಾರುಕಟ್ಟೆಯನ್ನು ದೇಶದ ರಾಜಧಾನಿ ದೆಹಲಿಗೂ ವಿಸ್ತರಿಸಲು ನಿರ್ಧರಿಸಿದೆ. ದೆಹಲಿಯಲ್ಲಿ ಇದುವರೆಗೆ ಕೇವಲ ಮದರ್ ಡೈರಿ ಮತ್ತು ಅಮೂಲ್ ಮಾತ್ರ ಹಾಲು ಸರಬರಾಜು ಮಾಡುತ್ತಿದ್ದವು. ಅಕ್ಟೋಬರ್ನಿಂದ ನಿತ್ಯ 2.5 ಲಕ್ಷ ಲೀಟರ್ ಹಾಲು ಪೂರೈಸುವ ಗುರಿ ಹೊಂದಿರುವುದಾಗಿ ಕೆಎಂಎಫ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ MK ಜಗದೀಶ ತಿಳಿಸಿದರು. ಕೆಎಂಎಫ್ ಸದ್ಯಕ್ಕೆ ಪ್ರತಿನಿತ್ಯ 2.5 ಲಕ್ಷ ಲೀಟರ್ ಹಾಲನ್ನು ಆಂಧ್ರಪ್ರದೇಶಕ್ಕೆ, 2.5 ಲಕ್ಷ ಲೀಟರ್ ಮಹಾರಾಷ್ಟ್ರಕ್ಕೆ, 40,000 ಲೀಟರ್ ಹಾಲನ್ನು ತಮಿಳುನಾಡಿಗೆ ಸರಬರಾಜು ಮಾಡುತ್ತಿದೆ. ಹಿಂದಿನ ವಾರ 2 ದಿನಗಳ ಕಾಲ ದೆಹಲಿಯಲ್ಲಿ ಸುಮಾರು 70 ವಿತರಕರೊಂದಿಗೆ ಕೆಎಂಎಫ್ನ ಹಲವಾರು ಅಧಿಕಾರಿಗಳು ಸಮಾಲೋಚನೆ ನಡೆಸಿದರು. ಮಾತುಕತೆ ಫಲಪ್ರದವಾಗಿದೆ. ಅಕ್ಟೋಬರ್ನಿಂದ ನಂದಿನಿ ಹಾಲು ದೆಹಲಿಯಲ್ಲೂ ಸಿಗಲಿದೆ ಎನ್ನಲಾಗಿದೆ. ಹಾಸನ ಜಿಲ್ಲಾ ಒಕ್ಕೂಟವು ದೆಹಲಿಯ ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ನಡೆಸಿತ್ತು. ಇದೀಗ ಹಾಸನ ಜಿಲ್ಲಾ ಒಕ್ಕೂಟದಿಂದಲೇ ದೆಹಲಿಗೆ ಹಾಲು ಸರಬರಾಜು ಮಾಡಲು ತೀರ್ಮಾನಿಸಲಾಗಿದೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ರೈತರಿಂದ 1 ಲೀಟರ್ ಹಾಲನ್ನು 32 ರೂಪಾಯಿಗೆ ತೆಗೆದುಕೊಳ್ಳುತ್ತದೆ. ಸದ್ಯಕ್ಕೆ ದೆಹಲಿಯ ಮಾರುಕಟ್ಟೆಯಲ್ಲಿ ಲೀಟರ್ ಹಾಲಿಗೆ 54 ರೂಪಾಯಿ ಇದೆ. ಸಾಗಾಟದ ಖರ್ಚು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಕೆಎಂಎಫ್ ಕಂಡುಕೊಂಡಿದ್ದೇ ಆದಲ್ಲಿ ರಾಜ್ಯದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಕೇವಲ ಹಾಲೊಂದನ್ನೇ ಅಲ್ಲದೆ ನಂದಿನಿಯ ತುಪ್ಪ, ಬೆಣ್ಣೆ ಮತ್ತಿತರ ಪದಾರ್ಥಗಳನ್ನು ಸಹ ಮಾರಲು ಅಲ್ಲಿನ ವಿತರಕರು ಒಪ್ಪಿದ್ದಾರೆ ಎನ್ನಲಾಗಿದೆ.
ಮುಂಬರುವ ದಿನಗಳಲ್ಲಿ ನಂದಿನಿ ಹಾಲನ್ನು ಮಧ್ಯಪ್ರದೇಶದ ಭೋಪಾಲ್, ಇಂದೋರ್ ಹಾಗೂ ಉಜ್ಜಯಿನಿಯಲ್ಲೂ ಸಹ ಮಾರಲು ಸಿದ್ಧತೆ ನಡೆಯುತ್ತಿದೆ. ಇದರ ಸಮೀಕ್ಷೆಯ ಜವಾಬ್ದಾರಿಯನ್ನು ಕೆಎಂಎಫ್ ಶಿವಮೊಗ್ಗ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನೀಡಿದೆ. ಯುವಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾದ ಬಿತ್ತನೆ ಉತ್ಸವ 22 ಆಗಸ್ಟ್ 2024ರಂದು ಶಿರಸಿಯ ಉಂಚಳ್ಳಿಯ ಸರಸ್ವತಿ ಫಾರ್ಮ್ನಲ್ಲಿ ಬಿತ್ತನೆ ಉತ್ಸವ ಯಶಸ್ವಿಯಾಗಿ ನಡೆಯಿತು. ಯುವಕರನ್ನು ಕೃಷಿ ಕಡೆ ಸೆಳೆಯಲು, ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 22 ಆಗಸ್ಟ್ನ ಮಧ್ಯಾಹ್ನದಿಂದ ಶುರುವಾದ ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಯುವಕರು ಭಾಗವಹಿಸಿದ್ದರು. ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಕೃಷಿ ಇಲಾಖೆ, ಜಿಐಝೆಡ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಕೋಡ್ವೇಸ್ನವರು ಈ ಬಿತ್ತನೆ ಉತ್ಸವವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಮುಖಾಂತರ ಯುವಕರು ರೈತರ ಮಾರ್ಗದರ್ಶನದಲ್ಲಿ ಭೂಮಿ ಉಳುವುದರ ಜೊತೆಗೆ ಸುಮಾರು 22 ತಳಿಗಳ 59 ಕಿಲೋಗ್ರಾಂ ಬೀಜವನ್ನು ನೆಟ್ಟರು. ಕೃಷಿಯಲ್ಲಿ ಬಂದಿರುವ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಸಾವಯವ ಕೃಷಿ ಮತ್ತು ಕೃಷಿಯಲ್ಲಿ ಅನುಸರಿಸುತ್ತಿದ್ದ ಹಳೆಯ ಪದ್ಧತಿಗಳ ಬಗ್ಗೆಯೂ ಸಹ ತಿಳಿದುಕೊಂಡರು. ದಿಢೀರ್ ಕುಸಿದ ಶುಂಠಿ ಬೆಲೆ, ಕಂಗಾಲಾದ ರೈತರು. ಜುಲೈ ಅಂತ್ಯದಲ್ಲಿ ಅದ್ಭುತ ಬೆಲೆ ಕಂಡಿದ್ದ ಶುಂಠಿ ಬೆಲೆ ಒಂದೇ ಬಾರಿಗೆ 90% ಕುಸಿತ ಕಂಡಿದ್ದು, ಈ ಬಾರಿ ಒಳ್ಳೆಯ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆಯನ್ನುಂಟು ಮಾಡಿದೆ. ಜುಲೈ ತಿಂಗಳ ಆರಂಭದಲ್ಲಿ ಹಸಿ ಶುಂಠಿ ಬೆಲೆ ಕಿಲೋಗ್ರಾಮಿಗೆ 400 ರೂಪಾಯಿ ಇತ್ತು. ಆದರೆ ಈಗ ಕಿಲೋಗ್ರಾಮಿಗೆ ಕೇವಲ 25ರಿಂದ 30 ರೂಪಾಯಿಗೆ ಇಳಿದಿದ್ದು, ರೈತರ ಸ್ಥಿತಿ ಶೋಚನೀಯವಾಗಿದೆ. ಆಗಸ್ಟ್ 26ಕ್ಕೆ ರಾಜ್ಯದ ಪ್ರಮುಖ ಮಾರುಕಟ್ಟೆಯಲ್ಲಿ ಶುಂಠಿಯ ಬೆಲೆ ಕಿಲೋಗ್ರಾಮಿಗೆ ಕೇವಲ 40ರಿಂದ 60 ರೂಪಾಯಿ ಇದೆ. ಇನ್ನು ಕರ್ನಾಟಕದಲ್ಲಿ ಬೆಲೆ ಕಡಿಮೆ ಇದ್ದರೆ ಮಹಾರಾಷ್ಟ್ರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರುವುದು ವಾಡಿಕೆ. ಅಲ್ಲಿ ಸದ್ಯಕ್ಕೆ ಕಿಲೋಗ್ರಾಂ ಹಸಿ ಶುಂಠಿಗೆ 180ರಿಂದ 210 ರೂಪಾಯಿ ಇದೆ. ಆದರೆ ಕರ್ನಾಟಕದಲ್ಲಿ ಬೆಲೆ ಇಲ್ಲದಿರುವುದನ್ನು ತಿಳಿದು ಮಹಾರಾಷ್ಟ್ರದಲ್ಲಿ ದಲ್ಲಾಳಿಗಳು ಗುಣಮಟ್ಟದ ನೆಪ ಹೇಳಿ ಕರ್ನಾಟಕದ ರೈತರಿಗೆ ಕಡಿಮೆ ಬೆಲೆಗೆ, ಅಂದರೆ ಕಿಲೋಗ್ರಾಮಿಗೆ ಕೇವಲ 25 ರೂಪಾಯಿಯ ಹಾಗೆಲ್ಲ ಕೇಳುತ್ತಿದ್ದಾರೆ. ಅಷ್ಟು ದೂರ ತೆಗೆದುಕೊಂಡು ಹೋಗಿ ವಾಪಸ್ ತರಲಾರದೆ ಅವರು ಹೇಳಿದ ಚಿಲ್ಲರೆ ಕಾಸಿಗೆ ಹಲವಾರು ರೈತರು ತಮ್ಮ ಶುಂಠಿಯನ್ನು ಮಾರಿ ಬಂದಿದ್ದಾರೆ. 2024ರಲ್ಲಿ ರಾಜ್ಯದಲ್ಲಿ ಸುಮಾರು 44,720 ಎಕರೆಯಲ್ಲಿ ಶುಂಠಿ ನಾಟಿಯಾಗಿದ್ದು, ಅಂದಾಜು 2.82 ಮೆಟ್ರಿಕ್ ಟನ್ ಇಳುವರಿಯನ್ನು ನಿರೀಕ್ಷಿಸಲಾಗಿದೆ. ಸಾಮಾನ್ಯವಾಗಿ ಶುಂಠಿಯ ದರ ಮಾರುಕಟ್ಟೆಯಲ್ಲಿ ಏರುಪೇರಾಗುತ್ತಲೇ ಇರುತ್ತದೆ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ದರ ಬರಬಹುದೆನ್ನುವ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ವಾಪಸ್ ಬರಲಿದೆಯಾ? ಕೃಷಿ ಭೂಮಿಯನ್ನು ಕೇವಲ ರೈತರು ಮಾತ್ರ ಕೊಂಡುಕೊಳ್ಳಬಹುದು ಎನ್ನುವ ಕಾನೂನು. ಮಾಜಿ ಮುಖ್ಯಮಂತ್ರಿ ದಿವಂಗತ ಶ್ರೀ ದೇವರಾಜ್ ಅರಸು ಅವರ 109ನೇ ಜನ್ಮದಿನದಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, 2020ರಂದು ಬದಲಿಸಿದ ಭೂ ನೋಂದಣಿ ಕಾಯ್ದೆಯನ್ನು ರದ್ದುಗೊಳಿಸಿ ಹಳೆಯ ಭೂ ನೋಂದಣಿ ಕಾಯ್ದೆಯನ್ನು ಪುನಃ ತರಲು ಸರ್ಕಾರ ಯೋಚಿಸುತ್ತಿದೆ ಎಂದರು. 1970ರಲ್ಲಿ ದಿವಂಗತ ಶ್ರೀ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೇವಲ ರೈತರು ಮಾತ್ರ ಬೇರೆ ರೈತರ ಕೃಷಿ ಭೂಮಿಯನ್ನು ಖರೀದಿಸಬಹುದು ಎನ್ನುವ ಕಾನೂನನ್ನು ಜಾರಿಗೆ ತಂದಿದ್ದರು. ಆದರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 2020ರಲ್ಲಿ ಭೂ ನೋಂದಣಿ ಕಾಯ್ದೆಯ 79A, 79B, 79C ಕಾಲಂಗಳನ್ನು ರದ್ದುಗೊಳಿಸಿ ಕೃಷಿ ಭೂಮಿಯನ್ನು ಯಾರು ಬೇಕಾದರೂ ಕೊಂಡುಕೊಳ್ಳಲು ಅನುಮತಿಯನ್ನು ನೀಡಿತ್ತು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಪುನಃ ಹಳೆಯ ಕಾನೂನನ್ನು ಜಾರಿಗೆ ತರಲು ಯೋಚಿಸುತ್ತಿರುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರು. A1, A2 ಹಾಲೆಂಬ ಕಟ್ಟುಕತೆ. A2 ಹಾಲೆಂದು ಪ್ರತ್ಯೇಕವಾಗಿ ಮಾರುವಂತಿಲ್ಲ ಎಂದ FSSAI. ಭಾರತದಲ್ಲಿ ದೇಶೀಯ ಗೋವಿನ ಆಂದೋಲನ ಜೋರಾಗಿದ್ದ ಸಂದರ್ಭದಲ್ಲಿ A1, A2 ಹಾಲು ಎನ್ನುವ ಪದಗಳು ಬಹು ಹೆಚ್ಚಿಗೆ ಬಳಕೆಗೆ ಬಂದಿದ್ದವು. A1 ಹಾಲು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆಂದೇ A1 ಹಾಲು ನೀಡುವ ಜೆರ್ಸಿ, HF ಹಸುಗಳನ್ನು ಸಾಕುವುದನ್ನು ಜೊತೆಗೆ ಅದರ ಹಾಲನ್ನು ಖರೀದಿಸುವುದನ್ನು ನಿಲ್ಲಿಸಬೇಕು ಎನ್ನುವ ಮಾತುಗಳು ಕೇಳಿಬಂದಿದ್ದವು. ಇದರ ಜೊತೆ ಹಲವಾರು ಮಾರುಕಟ್ಟೆಯ ಲಾಭಿಯೂ ಸೇರಿ ದೇಸಿ ತಳಿಗಳ ಹಾಲನ್ನು A2 ಹಾಲುಗಳೆಂದು ಸಾಮಾನ್ಯ ಹಾಲುಗಳಿಗಿಂತ ಡಬಲ್ ರೇಟಿಗೆ ಮಾರಲಾಗುತ್ತಿತ್ತು. ಇದನ್ನು ಅರಿತ ಸರ್ಕಾರ ಈ A1, A2 ಹಾಲುಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸುವಂತೆ FSSAI
ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಆದೇಶಿಸಿತ್ತು. ಈ ವಿಷಯದ ಕುರಿತು ತನಿಖೆ ನಡೆಸಿದ FSSAI ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದೆ. ಈ ವರದಿಯ ಪ್ರಕಾರ A1 ಮತ್ತು A2 ಹಾಲಿನ ನಡುವೆ ಅಂತಹ ವ್ಯತ್ಯಾಸಗಳಿಲ್ಲ. ಕೇವಲ ದೇಸಿ ತಳಿಗಳಲ್ಲಿ A2 ಹಾಲಿದೆ ಎನ್ನುವುದು ಸುಳ್ಳು. ಜೊತೆಗೆ ಭಾರತದಲ್ಲಿರುವ ಬಹುತೇಕ ಎಮ್ಮೆಯ ಹಾಲುಗಳೆಲ್ಲ A2 ಹಾಲೇ ಆಗಿವೆ ಎಂದಿದೆ. ಅದೇ ರೀತಿ ಯಾವುದೇ ಡೈರಿ ಕಂಪನಿಯೂ ಸಹ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು A2 ಹಾಲೆಂದು ನಮೂದಿಸುವ ಹಾಗಿಲ್ಲ. ಜೊತೆಗೆ ಅವುಗಳನ್ನು ಹೆಚ್ಚಿಗೆ ದುಡ್ಡಿಗೆ ಮಾರುವುದನ್ನು ಸಹ ನಿಷೇಧಿಸಿದೆ. ಎಲ್ಲ ಡೈರಿ ಕಂಪನಿಗಳಿಗೂ ನೋಟಿಸ್ ಕಳಿಸಿರುವ FSSAI ಇನ್ನು 6 ತಿಂಗಳ ಒಳಗೆ A2 ಹಾಲೆಂದು ನಮೂದಿಸಲ್ಪಟ್ಟು ಹೆಚ್ಚಿಗೆ ಹಣಕ್ಕೆ ಮಾರುತ್ತಿರುವ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಸರಕನ್ನು ಖಾಲಿ ಮಾಡಲು ತಾಕೀತು ಮಾಡಿದೆ. ಕೇಂದ್ರ ಸರ್ಕಾರವೇ ಅಧಿಕೃತವಾಗಿ A1 A2 ಹಾಲೆಂಬುದು ಶುದ್ಧ ಸುಳ್ಳು ಎಂಬುದಾಗಿ ತಿಳಿಸಿದೆ. ಗ್ರಾಹಕರು ಮತ್ತು ರೈತರು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ವಿಶ್ವದಲ್ಲೇ ಮೊಟ್ಟ ಮೊದಲ ಕಾಫಿಯ ಅಂಗಾಂಶ ಕೃಷಿಯ ಗಿಡಗಳನ್ನು ಅಭಿವೃದ್ಧಿಪಡಿಸಿದ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಫಿಯ ಅಂಗಾಂಶ ಕೃಷಿಯ ಗಿಡಗಳನ್ನು ಅಭಿವೃದ್ಧಿಪಡಿಸಿದ್ದು 2025ರಿಂದ ರೈತರಿಗೆ ವಿತರಿಸಲು ಇದೀಗ ಕಾಫಿ ಬೋರ್ಡ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವುದು ಜೈನ್ನ ತಂತ್ರಜ್ಞಾನಕ್ಕೆ ಒಂದು ಸಾಂಸ್ಥಿಕ ಮಾನ್ಯತೆ ಸಿಕ್ಕಂತಾಗಿದೆ. ಕಾಫಿ ಇದು ಗಟ್ಟಿಕಾಂಡ ಹಾರ್ಡ್ವುಡ್ ಸಸ್ಯ. ಆದ ಕಾರಣವೇ ಇದರ ಅಂಗಾಂಶ ಕೃಷಿಯ ಗಿಡಗಳನ್ನು ವಾಣಿಜ್ಯಿಕ ಮಟ್ಟದಲ್ಲಿ ಪ್ರಪಂಚದಲ್ಲೇ ಯಾವುದೇ ಸಂಸ್ಥೆ ತಯಾರಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಜೈನ್ ಇರಿಗೇಷನ್ ಅಸಾಧ್ಯವನ್ನು ಸಾಧ್ಯವಾಗಿಸಿದ್ದು 2025ರಲ್ಲಿ ಚಂದ್ರಗೆರೆ ಮತ್ತು C/R ಕಾಫಿ ತಳಿಯ ಟಿಶ್ಯೂ ಕಲ್ಚರ್ ಗಿಡಗಳು ರೈತರಿಗೆ ಲಭ್ಯವಿರಲಿವೆ. ಬೀಜದಿಂದ ಮಾಡಿದ ಗಿಡಗಳಲ್ಲಿ ಹೆಚ್ಚು ವ್ಯತ್ಯಯಗಳು ಬರುತ್ತವೆ. ಈ ಸಮಸ್ಯೆಯನ್ನು ಅಂಗಾಂಶ ಕೃಷಿಯ ಗಿಡಗಳು ಬಗೆಹರಿಸುತ್ತವೆ ಮತ್ತು ಟಿಶ್ಯೂ ಕಲ್ಚರ್ ಗಿಡಗಳಿಂದ ಈಗ ಪಡೆಯುವುದಕ್ಕಿಂತ ಕನಿಷ್ಠ 3 ಪಟ್ಟು ಹೆಚ್ಚಿಗೆ ಇಳುವರಿ ಪಡೆಯಲು ಸಾಧ್ಯವಿದೆ. ಈ ಎಲ್ಲ ಕಾರಣಗಳಿಂದ ಅಂಗಾಂಶ ಕಾಫಿ ಗಿಡಗಳು ರೈತರಿಗೆ ಉಪಯೋಗವಾಗುವ ಹೊಸ ತಂತ್ರಜ್ಞಾನವಾಗಿದ್ದು ರೈತರ ನಡುವೆ ಹೆಚ್ಚು ಪ್ರಸಿದ್ಧಿಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ನಿಸರ್ಗದ ಮಡಿಲಲ್ಲಿ ಯಾಣದ ಸಮೀಪ 4 ಎಕರೆ ಜಮೀನು ಮಾರುವುದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಯಾಣದ ಸಮೀಪ ಬಾಲಚಂದ್ರ ನನ್ನಳ್ಳಿ ಎನ್ನುವರ 4 ಎಕರೆ ಅಡಿಕೆ ತೋಟ ಮಾರುವುದಿದೆ. ಯಾಣಕ್ಕೆ ಸಮೀಪ ಇರುವುದರಿಂದ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಆಗಿ ಕೂಡ ಮಾರ್ಪಾಡು ಮಾಡಬಹುದು. ನಿಸರ್ಗದ ಮಧ್ಯೆ ಇರುವ ಫಲವತ್ತಾದ ಜಮೀನು ಯೋಗ್ಯ ದರ ಬಂದರೆ ಮಾರಲು ಸಿದ್ಧ. ಆಸಕ್ತರು ಬಾಲಚಂದ್ರ ನನ್ನಳ್ಳಿ ಅವರನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಬಹುದು. ಯಲ್ಲಾಪುರ ಶಿರಸಿ ಹೈವೇಗೆ ಸಮೀಪ ಇರುವ 2.5 ಎಕರೆ ಖಾಲಿ ಜಮೀನು ಮಾರುವುದಿದೆ. MR ಪಟಗಾರ ಎನ್ನುವವರಿಗೆ ಸೇರಿದ 2.5 ಎಕರೆ ಖಾಲಿ ಜಮೀನು ಮಾರುವುದಿದೆ. ಯಲ್ಲಾಪುರ ತಾಲೂಕಿನ ಗೋರ್ಸಗದ್ದೆ ಊರಲ್ಲಿ ಯಲ್ಲಾಪುರ ಶಿರಸಿ ಹೈವೇಗೆ ಹತ್ತಿರ ಇರುವ ಜಮೀನು ಉತ್ತಮ ರೋಡ್ ಸಂಪರ್ಕ ಹೊಂದಿದ್ದು ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಆಗಿ ಕೂಡ ಬದಲಾಯಿಸಲು ಸಾಧ್ಯ. ಅಂದಾಜು ಬೆಲೆ 1,50,00,000 ರೂಪಾಯಿಗಳು. ಆಸಕ್ತರು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ MR ಪಟಗಾರ್ ಅವರನ್ನು ಸಂಪರ್ಕಿಸಬಹುದು. ಇದು ಇವತ್ತಿನ ಕೃಷಿ ಸುದ್ದಿಯಾಗಿತ್ತು. ಕೃಷಿಯ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಫಾರ್ಮ್ ಟಿವಿಯನ್ನು ಹಾಕಿಕೊಳ್ಳಿ. ನಮಸ್ಕಾರ.